ಗಣೇಶ ಚತುರ್ಥಿ ಹಣಕಾಸಿನ ಸಮಸ್ಯೆ ನಿವಾರಣೆ ಹಾಗೂ ಇಚ್ಛೆ ಪೂರಣಕ್ಕಾಗಿ ವಿಶೇಷ ಪೂಜೆ ವಿಧಾನ. ಗಣೇಶ ಚತುರ್ಥಿಯು ಆಗಸ್ಟ್ 27, 2025 ರಂದು ಬರುವುದು. ಈ ದಿನದ ಮಧ್ಯಾಹ್ನ ಕಾಲ ಮಧ್ಯಾಹ್ನ ಮುಹೂರ್ತ ಗಣೇಶ ಪೂಜೆಗೆ ಅತ್ಯಂತ ಶುಭಮಂತ್ರಿತ ಸಮಯ. ವಿಶ್ವಾಸದಂತೆ ಈ ಕಾಲದಲ್ಲಿ ಗಣೇಶ್ ಪೂಜೆಯನ್ನು ಮಾಡುವುದರಿಂದ ಹಣಕಾಸು ಅಡಚಣೆಗಳನ್ನು ನಿವಾರಿಸಲು, ಸಮೃದ್ಧಿ ಮತ್ತು ಶ್ರೇಷ್ಠಾರ್ಥ ಸಾಧನಕ್ಕೆ ಪ್ರಯೋಜನವೆಂದು ಪರಿಗಣಿಸಲಾಗುತ್ತದೆ. ಬೆಳಗ್ಗೆ 11:07 ರಿಂದ ಮಧ್ಯಾಹ್ನ 1:36. ಪೂಜೆ ಮಾಡುವ ವಿಧಾನ. 1. ಸ್ನಾನ, ಶುದ್ಧ ವಸ್ತ್ರ ಧರಿಸಬೇಕು, ಹಸಿರು, ಹಳದಿ ಬಟ್ಟೆ ಉತ್ತಮ. 2. ಪೀಠ ಅಥವಾ ಪ್ಲೇಟ್ ಮೇಲೆ ಗಣಪತಿ ಪ್ರತಿಮೆ ಚಿತ್ರವನ್ನು ಇಟ್ಟು ಹೂವು, ಹಸಿರು ಎಲೆ, ದೀಪ ಬೆಳಗಿಸಿ. 3. ಅಗತ್ಯ ಸಾಮಗ್ರಿ. ದುರ್ವಾ ಅರುಹುಳಿ 21 ತೊಗಲು, ಹಸಿರು ಎಲೆ, ಹೂವುಗಳು. ಮೋದಕ ಲಡ್ಡು ಗಣಪತಿಯ ಪ್ರಿಯ. ತೆಂಗಿನಕಾಯಿ, ಹಣ್ಣು, ಜೇನು. ಅಕ್ಕಿ, ಕುಂಕುಮ, ಹಾಲು. ಪೂರ್ಣವಿರಾಮ. ಸಂಕಲ್ಪ. ನಿಮ್ಮ ಹೆಸರು ಹೇಳಿ ಈ ಪೂಜೆಯನ್ನು ಹಣಕಾಸಿನ ಅಡಚಣೆ ನಿವಾರಣೆ ಮತ್ತು ಸಮೃದ್ಧಿಗಾಗಿ ಮಾಡುತ್ತೇನೆ ಎಂದು. 5. ಅಭಿಷೇಕ. ಗಣೇಶನಿಗೆ ನೀರು, ಹಾಲು, ಜೇನು, ತುಪ್ಪ, ಸಕ್ಕರೆ ನೀರು, ಪಂಚಾಮೃತಗಳಿಂದ ಅಭಿಷೇಕ ಮಾಡಿ. 6. ಅಲಂಕಾರ. ಕುಂಕುಮ, ಅಕ್ಕಿ, ಹೂವು, ದುರ್ವಾ ಅರ್ಪಿಸಿ. 7. ಪ್ರಾರ್ಥನೆ ಮತ್ತು ಮಂತ್ರ ಜಪ. ಗಣೇಶ ಮಂತ್ರಗಳು. 1. ಬೀಜ ಮಂತ್ರ. ಓಂ ಗಂ ಗಣಪತಯೇ ನಮಃ 108 ಬಾರಿ ಜಪಿಸಿದರೆ ಹಣಕಾಸಿನ ತೊಂದರೆ ನಿವಾರಣೆ. 2. ಸಂಕಟನಾಶನ ಗಣೇಶ ಸ್ತೋತ್ರಂ. ಬೆಳಗ್ಗೆ ಅಥವಾ ರಾತ್ರಿ ಓದಬೇಕು, ಸಂಕಷ್ಟಗಳ ನಿವಾರಣೆ, ದ್ರವ್ಯ, ಧನ, ಯಶಸ್ಸು ಬರುತ್ತದೆ. 3. ಸಿದ್ಧಿವಿನಾಯಕ ಮಂತ್ರ. ಓಂ ವಕ್ರತುಂಡಾಯ ಹೂಂ. ಎಲ್ಲಾ ಕಾರ್ಯಗಳಲ್ಲಿ ಅಡೆತಡೆಗಳು ದೂರವಾಗಿ ಇಚ್ಛೆಗಳು ನೆರವೇರುತ್ತವೆ. 4. ಆರ್ಥಿಕ ಸಮೃದ್ಧಿಗಾಗಿ ವಿಶೇಷ ಮಂತ್ರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಂ ಗಣಪತಯೇ ವರ ವರದ ಸರ್ವಜನಂ ಮೇ ವಶಮಾನಯ ಸ್ವಾಹ 108 ಅಥವಾ 1008 ಬಾರಿ ಜಪಿಸಬಹುದು. ವಿಶೇಷ ವಿಧಿ. ಹಣಕಾಸಿಗೆ 21 ದುರ್ವಾವನ್ನು ಗಣೇಶನಿಗೆ ಅರ್ಪಿಸಿ. 21 ಮೋದಕ ಲಡ್ಡುಗಳನ್ನು ಅರ್ಪಿಸಿ, ನಂತರ ಕುಟುಂಬದಲ್ಲಿ ಹಂಚಿಕೊಳ್ಳಿ. ಅಕ್ಕಿ ಮೇಲೆ ತೆಂಗಿನಕಾಯಿ ಇಟ್ಟು ಓಂ ಗಂ ಗಣಪತಯೇ ನಮಃ 108 ಬಾರಿ ಜಪಿಸಿ, ಆ ತೆಂಗಿನಕಾಯಿಯನ್ನು ಹಣಕಾಸಿನ ಸ್ಥಳದಲ್ಲಿ ಇಡಿ. ಪ್ರತಿ ಬುಧವಾರವೂ ಸಣ್ಣ ಗಣೇಶ ಪೂಜೆ ಮಾಡಿ. ಫಲಿತಾಂಶ. ಹಣಕಾಸಿನ ತೊಂದರೆಗಳು ನಿವಾರಣೆ ಆಗಿ ಸ್ಥಿರ ಆದಾಯ ಬರುತ್ತದೆ. ಹೊಸ ಗ್ರಾಹಕರು, ಹೊಸ ಅವಕಾಶಗಳು, ಅಡೆತಡೆಗಳು ದೂರವಾಗುತ್ತವೆ. ನಿಮ್ಮ ಮನಸ್ಸಿನ ಇಚ್ಛೆಗಳು ಶೀಘ್ರವಾಗಿ ನೆರವೇರುತ್ತವೆ.